ಎಲ್ರಿಗೂ ನಮಸ್ಕಾರ. ನಾವಿವತ್ತು ಫ್ರೂಟ್ಸಲ್ಲಿ ಕಸ್ಟರ್ಡ್ ಮಾಡೋಣ ಬನ್ನಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗುತ್ತೆ. ಏನೇನು ಬೇಕು ಅಂತ ನೋಡೋಣ. ಬಾದಾಮಿ ಗೊಂದು ಇದೆಯಲ್ಲ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಚಿಯಾ ಸೀಡ್ಸು ಮತ್ತು ದ್ರಾಕ್ಷಿ, ಕಲ್ಲಂಗಡಿ. ನಾನಿಲ್ಲಿ 6 ಥರ ಹಣ್ಣನ್ನು ಯೂಸ್ ಮಾಡಿದ್ದೀನಿ. ಏನೇನು ಅಂತ ತೋರಿಸ್ತೀನಿ. ಕಲ್ಲಂಗಡಿ, ಆ್ಯಪಲ್ಲು ಮತ್ತು ದಾಳಿಂಬೆ, ಹಾಗೆಯೇ ಬನಾನಾ, ಬಾಳೆಹಣ್ಣು. ಬನ್ನಿ ಈಗ ಶುರು ಮಾಡೋಣ. ಹಾಗೆ ಕಸ್ಟರ್ಡ್ ಪೌಡರು ನಾನಿಲ್ಲಿ ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಫ್ಲೇವರ್ ಬೇಕಾಗುತ್ತೆ ಆ ಫ್ಲೇವರ್ ತೊಗೊಳ್ಳಿ. ನಿಮ್ಮ ಫೇವ್ರೇಟ್ ಯಾವ ಹಣ್ಣಿದೆ ಆ ಹಣ್ಣು ತೊಗೊಳ್ಳಿ, ಯಾವ್ದು ಬೇಕಿದ್ರೂ ತೊಗೋಬೋದು. ನಾವೀಗ ಬಾದಾಮಿ ಗೊಂದಿದೆಯಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಉನಿಲಿಕ್ಕೆ ಬಿಡ್ತಿದ್ದೀನಿ. ಅದು ಒಂದು 2 ಅವರ್ ನೆನಿಬೇಕಾಗುತ್ತೆ. ಚಿಯಾ ಸೀಡ್ಸ್ ಒಂದು ಅರ್ಧ ಗಂಟೆಗೆಲ್ಲ ನಿಂತ್ಬಿಡುತ್ತೆ. ಈಗ ಹಾಲು ಕಾಯ್ಲಿಕ್ಕೆ ಇಟ್ಕೊತಿದ್ದೀನಿ. ನಾನು ಹಾಲು ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ಜಾಸ್ತಿ ಏನು ಕಾಯ್ಲಿಕ್ಕೆ ಬಿಡ್ತಿಲ್ಲ. ಈಗ ನಾನು ಅದಕ್ಕೆ ಶುಗರ್ ಹಾಕೋತಾ ಇದ್ದೀನಿ. ನಾನು ಇದರಲ್ಲಿ 2 ಸ್ಪೂನ್ ಶುಗರ್ ಯೂಸ್ ಮಾಡಿದ್ದೀನಿ. ಬೇಕಿದ್ದವ್ರು ಇನ್ನೂ 2 ಸ್ಪೂನ್ ಹಾಕ್ಕೊಳ್ಳಿ. ನಾವು ಶುಗರ್ ಕಡಿಮೆ ಯೂಸ್ ಮಾಡೋದು, ಹಾಗಾಗಿ 2 ಸ್ಪೂನ್ ಹಾಕೋತಾ ಇದ್ದೀನಿ. ಹಾಗೆ ಈಗ ಮ್ಯಾಂಗೋ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ಹಾಕೋತಾ ಇದ್ದೀನಿ. ಅದು ನೀಟಾಗಿ ಗಂಟು ಬರದೇ ಇರೋ ಹಾಗೆ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಯೂಸ್ ಮಾಡ್ತಿದ್ದೀನಿ ಕಸ್ಟರ್ಡ್ ಪೌಡ್ರನ್ನ. ನೀಟಾಗಿ ಮಿಕ್ಸ್ ಮಾಡಿ ಸಾಕಾಗುತ್ತೆ ಅಷ್ಟೇ. ನಾನು ಒಂದು 3 ಗ್ಲಾಸ್ ಅಂದರೆ 2 ಗ್ಲಾಸ್ ಉದ್ದ ಗ್ಲಾಸಲ್ಲಿ 2 ಗ್ಲಾಸಸ್ ನೀರು ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಅದನ್ನೊಂದು ರೌಂಡ್ ಕುದಿಲಿಕ್ಕೆ ಬಿಡಿ. ಅದು ಗಟ್ಟಿ ಆಗುತ್ತೆ. ಅದೇನೆ ನೀವು ಈಗ ನೋಡ್ತಿರ್ಬೋದು, ಅದು ಥಿಕ್ನೆಸ್ ಆಗ್ತಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನೋಡಿ, ಗಂಟು ಇಲ್ಲದೆ ಇರೋ ಥರ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಒಂದು ಕುದಿ ಬರ್ಲಿಕ್ಕೆ ಬಿಡೋಣ. ನೋಡಿ ಈಗ ಕುದಿ ಬರ್ತಿದೆ. ಇದು ಕುದಿ ಬಂದಮೇಲಿಂದ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಫುಲ್ ತಣ್ಣ ಆಗಬೇಕು. ಥಂಡಿ ಆಗೋ ತನಕ ಹಾಗೆ ಬಿಡೋಣ. ಥಂಡಿ ಆದಮೇಲಿಂದ ಫ್ರೂಟ್ಸ್ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬನ್ನಿ ನಾವೀಗ ಅಷ್ಟರಲ್ಲಿ ಒಂದು ಬೌಲಿಗೆ ಎಲ್ಲ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆರೆಂಜ್ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ. ಹಾಗೆ ಗ್ರೇಪ್ಸ್ ಹಾಕೋತಾ ಇದ್ದೀನಿ. ದ್ರಾಕ್ಷಿ, ಬೇಕಿದ್ದವರು ಬ್ಲ್ಯಾಕ್ ಗ್ರೇಪ್ಸ್ನೂ ಯೂಸ್ ಮಾಡಿ. ದ್ರಾಕ್ಷಿನ ನೀಟಾಗಿ ತೊಳ್ಕೊಳ್ಳಿ ಯಾವಾಗಲೂ. ಹಾಗೆ ಆ್ಯಪಲ್ ಹಾಕೋತಾ ಇದ್ದೀನಿ. ಸೇಬು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀವು ಸಣ್ಣದಾಗಿ ಕಟ್ ಮಾಡಿದ್ರೆ ಸ್ಪೂನಿಗೆ ನೀಟಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಾಗೆ ದಾಳಿಂಬೆ ಹಾಕೋತಾ ಇದ್ದೀನಿ. ಈಗ ಕಲ್ಲಂಗಡಿ ಹಣ್ಣು ಹಾಕ್ಕೊಳ್ಳೋಣ. ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಕೋತಾ ಇದ್ದೀನಿ. ಬನಾನಾ ಹಾಕೊಳ್ಳೋಣ. ಈಗ ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ನಿಮ್ಗೆ ಯಾವ್ಯಾವ ಫ್ರೂಟ್ಸ್ ಬೇಕಾಗುತ್ತೆ ಆ ಫ್ರೂಟ್ಸ್ ಹಾಕ್ಕೊಳ್ಳಿ. ನಿಮ್ಗೆ ಯಾವ್ದು ಫೇವ್ರೇಟ್ ಇದೆ ಅದನ್ನು ಹಾಕ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಸಖತ್ತಾಗುತ್ತೆ. ಈಗ ಆಗಿದೆ ಇದು. ಅಂದರೆ ಇದಕ್ಕೆ ನಾವು ಚಿಯಾ ಸೀಡ್ಸ್ ಇತ್ತಲ್ಲ ಅದನ್ನು ಉನಿಲಿಕ್ಕೆ ಬಿಟ್ಟಿದ್ವಲ್ಲ, ಅದು ಉಂಟಿದೆ, ಅದನ್ನು ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಇದು ಥಂಡಿ ಆಗಿದೆ. ನಾವೀಗ ಕಸ್ಟರ್ಡ್ನ ಒಂದು ಅರ್ಧ ಗಂಟೆ ಆರ್ಲಿಕ್ಕೆ ಬಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಹಾಕಾಗಿದೆ. ಪೂರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಸ್ಟರ್ಡ್ ರೆಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.